ರಾಜ್ಯ ರಾಜಕಾರಣದಲ್ಲಿ ಈಗ ಸಿಎಂ ಕುರ್ಚಿಯದ್ದೇ ಮಾತು. 2.5 ವರ್ಷಗಳ ನಂತರ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂತಹ ಮಾತು ಕೂಡ ಕೇಳಿ ಬಂದಿತ್ತು. ಈಗ ಅದರ ಬಗ್ಗೆ ಮಾತಾಡೋದಕ್ಕೆ ಆ ನಂಜಾವಧೂತ ಶ್ರೀಗಳು ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸ್ವಾಮಿ ನಮಸ್ಕಾರ. ಈಗ ರಾಜ್ಯದ ರಾಜಕೀಯದಲ್ಲಿ ಆಗ್ತಾ ಇರುವಂತಹ ಚರ್ಚೆಗಳು ತಮಗೂ ಕೂಡ ಗೊತ್ತಿದೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ, ಏನ್ ಹೇಳ್ತೀರಾ? ನೋಡಿ, ಈ ಸಮುದಾಯ ಬಹಳ ದೊಡ್ಡ ಕೊಡುಗೆಯನ್ನ ಈ ನಾಡಿನ ಏಳಿಗೆಗಾಗಿ, ಈ ದೇಶದ ಏಳಿಗೆಗಾಗಿ ಕೊಟ್ಟಿರುವಂತ ಸಮುದಾಯ. ಈ ಸಮುದಾಯವನ್ನ ಗ್ರಾಂಟೆಡ್ ಆಗಿ ತಗೊಳ್ಬಾರ್ದು ಅಂತೇಳಿ ನಮ್ಮ ಅಭಿಪ್ರಾಯ. 1990 ನೋಡ್ಕೊಂಡು ಬರೋದಾದ್ರೆ ದೇವೇಗೌಡರು ಪಕ್ಷದ ನೇತೃತ್ವ ವಹಿಸಿ ಅವರು ಮುಖ್ಯಮಂತ್ರಿ ಆಗ್ಬೇಕಾದ್ರೆ ಇಷ್ಟೆಲ್ಲ ಗೊಂದಲಗಳಾದವು. ಅದಾದ ನಂತರ ಎಸ್.ಎಂ. ಕೃಷ್ಣರವರು ಬಹಳ ದೊಡ್ಡ ಸೀನಿಯಾರಿಟಿ ಇದ್ರೂ ಕೂಡ ಇಷ್ಟೆಲ್ಲ ಪ್ರಯತ್ನ ಮಾಡಬೇಕಾಯಿತು. ಅದಾದ ನಂತರ ಸದಾನಂದ ಗೌಡರಿಗೆ ಕೇವಲ 9-10 ತಿಂಗಳಿಗೆ ಇಳಿಸ್ಬಿಟ್ರು. ಹಾಗೇನೆ ಕುಮಾರಸ್ವಾಮಿ ಅವರು 2 ಸರಿ ಮುಖ್ಯಮಂತ್ರಿ ಆಗಿ 2 ಸರಿನೂ ಕೂಡ ಈ ನಾಡಿನ ರೈತರ ಸಾಲ ಮನ್ನಾ ಮಾಡುವಂತ ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡ್ರು. ಹಾಗಾಗಿ ಮತ್ತೆ ಶಿವಕುಮಾರ್ ಅವರು ಕಾಂಗ್ರೆಸ್ ಪಕ್ಷದ ನೇತೃತ್ವವನ್ನು ವಹಿಸಿ ಮತ್ತು ಸಿದ್ದರಾಮಯ್ಯನವರ ಮುಖಂಡತ್ವದಲ್ಲಿ ಸರ್ಕಾರವನ್ನ ತೆಗೆದುಕೊಂಡು ಬರಲಿಕ್ಕೆ ಯಾವ್ಯಾವೆಲ್ಲ ತ್ಯಾಗ ಮತ್ತು ಪ್ರಯತ್ನಗಳನ್ನ ಮಾಡಿದ್ರು ಹಾಗೆ ಅಂತೇಳಿ ನಿಮ್ಗೆಲ್ಲ ತಿಳಿದಿರುವಂತದ್ದೇನೆ. ಅದರಲ್ಲೂ ಶಿವಕುಮಾರ್ ಅವರು ಅವರ ಪಕ್ಷದ ನಿಷ್ಠೆಗೋಸ್ಕರ ಏನೆಲ್ಲ ಸಂಕಷ್ಟಗಳನ್ನ, ನೋವುಗಳನ್ನ ಎದುರಿಸಬೇಕಾಯಿತು. ಸಿದ್ದರಾಮಯ್ಯನವರು ಅನ್ಡೌಟೆಡ್ಲಿ ಒಳ್ಳೆ ಆಡಳಿತವನ್ನ ಈಗಲೂ ನೀಡುತ್ತಾ ಇದ್ದಾರೆ, ಹಿಂದೆಯೂ ನೀಡಿದ್ದಾರೆ. ಆದ್ರೆ ಅವರ ಹೈಕಮಾಂಡ್ನವರು 2.5 ವರ್ಷ ಆದ ನಂತರ ನಿಮಗೆ ಅವಕಾಶ ಮಾಡಿಕೊಡ್ತೀವಿ ಹಾಗೆ ಅಂತೇಳಿ ಹೇಳಿದ್ದಾರೆ, ಹಾಗೆ ಅಂತೇಳಿ ಎಲ್ಲ ಕಡೆ ಸುದ್ದಿ. ಆ ಕಾರಣಕ್ಕಾಗಿ ಇವತ್ತು ಸಮುದಾಯ ಕೇಳ್ತಾ ಇದೆ, ಏನ್ ಕಾಂಗ್ರೆಸ್ ಹೈಕಮಾಂಡ್ ಇದೆ, ನೀವು ಕುಂತು ಇದನ್ನ ಬಹಳ ಬೇಗನೆ ಬಗೆಹರಿಸಬೇಕು. ಎಲ್ಲೋ ಒಂದ್ ಕಡೆ ಗುಂಪುಗಾರಿಕೆಗೆ ನೀವು ಅವಕಾಶ ಮಾಡಿಕೊಡಬಾರ್ದು. ಇದು ನಾಡಿನ ಅಭಿವೃದ್ಧಿಯ ದೃಷ್ಟಿಕೋನದಿಂದ, ಆಡಳಿತದ ದೃಷ್ಟಿಕೋನದಿಂದ ಒಳ್ಳೆಯ ಬೆಳವಣಿಗೆ ಅಲ್ಲ. ಆದ್ರಿಂದ ಆಮೇಲೆ ನಮ್ಮ ನಾಡಿನಲ್ಲಿ ನೀವೆಲ್ಲ ನೋಡ್ಕೊಂಡು ಬಂದಿದ್ದೀರಿ, ಗೋವಿನ ಹಾಡನ್ನು ಕೇಳಿಕೊಂಡು ನಾವೆಲ್ಲ ಬೆಳೆದವರು. ಕೊಟ್ಟ ಮಾತನ್ನು ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ಹಾಗಾಗಿ ಹೈಕಮಾಂಡ್ನವ್ರು ಏನಾದ್ರು ಮಾತು ಕೊಟ್ಟಿದ್ರೆ ಆ ಮಾತಿನಂತೆ ನಡ್ಕೊಳ್ಬೇಕು ಹಾಗೆ ಅಂತೇಳಿ ಸಮುದಾಯ ಅವ್ರಿಗೆ ತಿಳಿಸ್ಲಿಕ್ಕೆ ಇಚ್ಛೆ ಪಡುತ್ತೆ. ಈಗ ಸಿದ್ದರಾಮಯ್ಯನವರ ಪರವಾಗಿ ಅಹಿಂದ ನಾಯಕರಾಗಿರ್ಬೋದು, ಕುರುಬ ನಾಯಕರಾಗಿರ್ಬೋದು, ಈಗ ಸಿದ್ದರಾಮಯ್ಯನವರು ಒಳ್ಳೆ ಆಡಳಿತ ಮಾಡ್ತಾ ಇದ್ದಾರೆ, ಅವರಿಗೆ ಆಡಳಿತ ಮಾಡೋದಕ್ಕೆ ಬಿಡಿ, ಡಿಸ್ಟರ್ಬ್ ಮಾಡಬೇಡಿ ಅಂತ ಒಂದ್ ಕಡೆ ಹೇಳ್ತಾ ಇರುವಂತದ್ದು. ಮತ್ತೊಂದ್ ಕಡೆ ನಿರ್ಮಲಾನಂದ ಶ್ರೀಗಳು ಕೂಡ ಹೇಳಿರುವಂತಹದ್ದು. ಡಿ.ಕೆ. ಶಿವಕುಮಾರ್ ಅಂದ್ರೆ ಒಕ್ಕಲಿಗ ಸಮುದಾಯದವರು 3 ಪಕ್ಷದಲ್ಲೂ ಕೂಡ ಇದ್ದಾರೆ. ಅಧಿಕಾರ ಈಗ ಮಾಡುವಂತಹ ಒಂದು ಅವಕಾಶ ಬಂದಿದೆ, ಮಾಡಿಕೊಡಿ ಅಂತ. ನೋಡಿ, ಕಳೆದ ಚುನಾವಣೆಯಲ್ಲಿ ಶಿವಕುಮಾರ್ ಅವರು ಸಮುದಾಯಕ್ಕೆ ಅಪೀಲ್ ಮಾಡಿದ್ರು, ಎಲ್ಲರಿಗೂ ನೀವು ಅವಕಾಶ ಮಾಡಿದ್ದೀರಿ. ಮಾನ್ಯ ದೇವೇಗೌಡರಿಗೆ, ಕೃಷ್ಣ ಅವರಿಗೆ, ಕುಮಾರಣ್ಣ ಅವರಿಗೆ, ಈ ಸರಿ ನನಗೊಂದು ಅವಕಾಶ ಕೊಡಿ, ನಾನು ಕೂಡ ಈ ನಾಡಿನ ಸೇವೆ ಮಾಡ್ತೀನಿ, ಹಾಗಾಗಿ ಈ ಸಮುದಾಯ ನಮ್ಮ ಜೊತೆ ನಿಲ್ಲಬೇಕು ಹಾಗೆ ಅಂತ ಅವರ ಅಪೀಲನ್ನು ಕೇಳಿದಂತ ಸಮುದಾಯ ದಕ್ಷಿಣ ಕರ್ನಾಟಕದ 16-17 ಜಿಲ್ಲೆಗಳಲ್ಲಿ ಎನ್ಮಾಸ್ ಅವರ ಪರವಾಗಿ ನಿಲ್ತು. ಈಗ ಅದಕ್ಕೆ ಬೆಲೆ ಬೇಕಲ್ಲ, ಮತ್ತಿನ್ಯಾವಾಗ ಆಗೋದು? ಆತ ರಾಜಕೀಯ ಶುರು ಮಾಡಿ ಈಗಾಗಲೇ 35 ವರ್ಷ ಆಯಿತು, ಇನ್ಯಾವ ಸೀನಿಯಾರಿಟಿ? ಆಮೇಲೆ ಆ ಪಕ್ಷದ ಏಳಿಗೆಗಾಗಿ ಬಹುಶಃ ಅವರು ಎಲ್ಲವನ್ನೂ ಕೂಡ ತ್ಯಾಗ ಮಾಡಿದ್ದಾರೆ, ವೈಯಕ್ತಿಕ ಜೀವನವನ್ನು ಕೂಡ ತ್ಯಾಗ ಮಾಡಿದ್ದಾರೆ. ಹಾಗಾಗಿ ಈ ಸರಿ ಅವ್ರಿಗೊಂದು ಅವಕಾಶ ಕೊಟ್ರೆ ಒಳ್ಳೇದು. ಸಿದ್ದರಾಮಯ್ಯನವರು ಆಡಳಿತ ಚೆನ್ನಾಗಿಲ್ಲ ಅಥವಾ ಅವ್ರ ಮೇಲೆ ಏನೋ ಇದಿದೆ ಅನ್ನುವಂಥದ್ದಲ್ಲ. ಸಿದ್ದರಾಮಯ್ಯ ಒಬ್ಬ ಮಾಸ್ ಲೀಡರು ಮತ್ತು ಬಹಳ ಉತ್ತಮವಾದ ಆಡಳಿತವನ್ನ ಹಿಂದೆ 5 ವರ್ಷ ಕೊಟ್ಟಾಗ್ಲೂ ಮಾಡಿದ್ದಾರೆ. ಈಗಲೂ ಕೂಡ 2.5 ವರ್ಷದಲ್ಲಿ ಅವ್ರು ಕೊಟ್ಟಂತ ಎಲ್ಲ ಗ್ಯಾರಂಟಿಗಳು, ಬಹಳ ಆರ್ಥಿಕವಾಗಿ ಹೊರೆಯಾಗುವಂತ ಗ್ಯಾರಂಟಿಗಳು, ಅದನ್ನು ಕೂಡ ಯಶಸ್ವಿಯಾಗಿ
ನಿಭಾಯಿಸಿದ್ದಾರೆ. ಅವರ ಆಡಳಿತದ ಬಗ್ಗೆ ಯಾರು ಪ್ರಶ್ನೆ ಮಾಡ್ತಾ ಇಲ್ಲ. ಆ ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ಅವ್ರ ಹಿರಿಯರೇನಿದ್ದಾರೆ, ಆ ಪಕ್ಷದ ಹಿರಿಯರು, ಅವ್ರು ಕೊಟ್ಟಂತ ಮಾತಿನ ಬಗ್ಗೆ ಅಷ್ಟೇ ಇಲ್ಲಿ ಪ್ರಸ್ತಾಪ ಆಗ್ತಾ ಇರೋದು. ಮಾತು ಕೊಟ್ಟಿದ್ದೇ ಆಗಿದ್ರೆ ಅದನ್ನ ತಪ್ಪೇಡಿ ಉಳಿಸ್ಕೊಳ್ಳಿ, ಸಮುದಾಯದ ವಿಶ್ವಾಸವನ್ನು ಕೂಡ ನೀವು ಗಳಿಸ್ಕೊಳ್ಳಿ. ಈಗ ಒಂದು ಕಡೆ ಕಾಂಗ್ರೆಸ್ನಲ್ಲೇ ಎರಡು ಪ್ರಭಾವಿ ನಾಯಕರಾಗಿರೋದ್ರಿಂದಾಗಿ ಈ ಅಧಿಕಾರಕ್ಕೋಸ್ಕರ ಈ ರೀತಿಯಾಗಿ ಆ ಒಂದು ಬಣ ಮತ್ತೊಂದು ಬಣ ಕಡೆ ಗುರುತಿಸ್ಕೊಳ್ತಾ ಇರೋದ್ರಿಂದಾಗಿ ರಾಜ್ಯ ರಾಜಕೀಯದಲ್ಲಿ ಅಂದ್ರೆ ಅಭಿವೃದ್ಧಿ ಕೆಲಸಗಳಾಗ್ತಾ ಇರಲ್ಲ, ಜನಸಾಮಾನ್ಯರ ಹಿತದೃಷ್ಟಿ ಕಾಪಾಡಕ್ಕಾಗಲ್ಲ, ಎಲ್ಲೋ ಒಂದು ಕಡೆ ಇದು ಅಭಿವೃದ್ಧಿ ಕುಂಠಿತ ಆಗೋದಕ್ಕೆ ಮಾರಕ ಆಗುತ್ತಾ ಅಂತ ಸರ್? ಆಡಳಿತದ ಮೇಲೆ ನಿಸ್ಸಂದೇಹವಾಗಿ ಇದು ಪರಿಣಾಮ ಬೀರುತ್ತೆ. ಆಡಳಿತದ ಮೇಲೆ ಪರಿಣಾಮ ಬಿದ್ದರೆ ಅದು ಜನಸಾಮಾನ್ಯರ ಮೇಲೆ ಕೂಡ ದುಷ್ಪರಿಣಾಮ ಆಗುತ್ತೆ. ಹಾಗಾಗಿ ಬೇಗನೆ ಇದನ್ನ ಎಷ್ಟು ಸಾಧ್ಯ ಅಷ್ಟು ಬೇಗನೆ ಈ ಗೊಂದಲವನ್ನ ಪರಿಹಾರ ಮಾಡಿ ಆಡಳಿತ ಸುಸೂತ್ರವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಅವರ ಮುಖ್ಯಸ್ಥರೇನಿದ್ದಾರೆ, ಅವರ ಹಿರಿಯರೇನಿದ್ದಾರೆ, ಕಾಂಗ್ರೆಸ್ ಪಕ್ಷದ ಹಿರಿಯರು, ಅದಕ್ಕೆ ಅನುವು ಮಾಡಿಕೊಡ್ಬೇಕು. ಇವತ್ತು ಬೆಳಿಗ್ಗೆ ನಾನು ಗಮನಿಸ್ತಿದ್ದೆ, ಖರ್ಗೆ ಅವರು ಕೂಡ ಹೇಳಿದ್ದಾರೆ, ನಾನು 3 ಗಂಟೆಗೆ ಇವತ್ತೊಂದು ಸಭೆ ಕರೆದಿದ್ದೇನೆ. ಆ ಸಭೆಯಲ್ಲಿ ಪ್ರಸ್ತಾಪ ಮಾಡಿ ಮಾನ್ಯ ಸಿದ್ದರಾಮಯ್ಯನವ್ರನ್ನು ಮಾನ್ಯ ಡಿ.ಕೆ. ಶಿವಕುಮಾರ್ ಅವ್ರನ್ನು ಇಬ್ಬರನ್ನು ಕರೆಸಿ ನಾವು ಒಂದು ಒಳ್ಳೆಯ ಸೂತ್ರವನ್ನ ತರ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ, ಬೇಗ ಅದು ಬಗೆಹರಿಲಿ. ಆಮೇಲೆ ಮತ್ತೊಂದೇನಂತ ಹೇಳಿದ್ರೆ ಬಿಜೆಪಿ ನಾಯಕರು ಕೂಡ ಹೇಳ್ತಾ ಇದ್ದಾರೆ, ನಾವು ಪಕ್ಷವನ್ನ ಕೆಡವೋದು ಬೇಡ, ಅಧಿಕಾರವನ್ನ ಅಂದ್ರೆ ಸರ್ಕಾರವನ್ನ ಅವರೊಳಗಡೆ ಆಗಿರುವಂತಹ ಒಪ್ಪಂದಗಳೇ ಆಗದೇ ಇದ್ದಂತ ಸಂದರ್ಭದಲ್ಲಿ ಸರ್ಕಾರ ಸಹಜವಾಗಿಯೇ ಪತನ ಆಗುತ್ತೆ ಅನ್ನುವಂಥದ್ದನ್ನು ಮಾತುಗಳನ್ನ ಹಿಂದೆ ಹೇಳಿದ್ರು ಸರ್. ಇದೊಂದು ಜನತಂತ್ರ ವ್ಯವಸ್ಥೆನಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಶಾಸಕರೇ ಬಹಳ ಮುಖ್ಯ. ಹಾಗಾಗಿ ಶಾಸಕಾಂಗ ನಂಬರ್ ಕೊಟ್ಟಿದೆ. ಈಗ ಜನಗಳು ನಂಬರ್ ಕೊಟ್ಬಿಟ್ಟಿದ್ದಾರೆ, ಅವರ ತೀರ್ಪನ್ನು ಕೊಟ್ಟಿದ್ದಾರೆ. ಆ ತೀರ್ಪಿಗೆ ಗೌರವಿಸುವಂತದ್ದು ಎಲ್ಲ ಪಕ್ಷಗಳ ಕರ್ತವ್ಯ. ಆದ್ರಿಂದ ಆ ಪಕ್ಷ ಹಾಗೆ ಹೇಳಿದೆ, ಅದನ್ನ ಇವರು ಉಳಿಸ್ಕೊಂಡು ಹೋಗ್ಬೇಕು ಜವಾಬ್ದಾರಿಯುತವಾಗಿ. ಆಮೇಲೆ ಈಗ ಧಾರ್ಮಿಕ ಕ್ಷೇತ್ರಗಳಲ್ಲಾಗಿರ್ಬೋದು, ಶಿಕ್ಷಣ ಕ್ಷೇತ್ರಗಳಲ್ಲಾಗಿರ್ಬೋದು, ಮಠಗಳು ಮತ್ತೆ ಸ್ವಾಮೀಜಿಗಳ ಕೊಡುಗೆ ಅಪಾರವಾಗಿರುವಂತದ್ದು. ಈಗ ರಾಜಕೀಯವಾಗಿ ಅವರು ಬರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಜನಸಾಮಾನ್ಯರ ಪ್ರಶ್ನೆ. ಅದಕ್ಕೆ ತಾವೇನು ಹೇಳ್ತೀರಿ? ಬೇಕಿಲ್ಲ, ರಾಜಕೀಯ ಹಸ್ತಕ್ಷೇಪ ಯಾವಾಗ್ಲೂ ಇರಬಾರದು. ಅದು ಒಳ್ಳೆ ಬೆಳವಣಿಗೆ ಅಲ್ಲ. ಆದ್ರೆ ಅನಿವಾರ್ಯ ಸಂದರ್ಭಗಳಲ್ಲಿ ಆಯಾ ಸಮುದಾಯದ ಭಕ್ತರು ಮಠಗಳು ಏನ್ ಹೇಳ್ತವೆ ಅಂತೇಳಿ ಅಪೇಕ್ಷೆ ಮಾಡೋದ್ರಿಂದ ಅನಿವಾರ್ಯವಾಗಿ ನಮ್ಮ ಅಭಿಪ್ರಾಯವನ್ನು ನಾವು ವ್ಯಕ್ತಪಡಿಸಲೇಬೇಕಾಗ್ತದೆ. ಅದು ಸಮುದಾಯದ ಮತ್ತು ನಾಡಿನ ಹಿತಕ್ಕಾಗಿ. ಡಿ.ಕೆ. ಶಿವಕುಮಾರ್ ಅವರು ಸಾಕಷ್ಟು ಪರಿಶ್ರಮವನ್ನು ವಹಿಸಿದ್ದಾರೆ. ತಾವು ಹೇಳಿದಂಗೆ ವೈಯಕ್ತಿಕ ಜೀವನವನ್ನು ಬದಿಗೊಟ್ಟು ಈಗ ಒಂದು ಅವಕಾಶ ಬಂದಿದೆ ಅವರಿಗೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ತಾವು ಏನು ಮನವಿ ಮಾಡ್ತೀರಾ ಸರ್? ಸಿದ್ದರಾಮಯ್ಯನವರು ಎಲ್ಲ ವರ್ಗದ ಬಹುದೊಡ್ಡ ನಾಯಕರು, ಆಡಳಿತದಲ್ಲಿ ನಿಷ್ಣಾತರು, ಜನಗಳ ಬಗ್ಗೆ ತುಂಬಾ ಗೌರವ ಇಟ್ಕೊಂಡಿರುವಂತ ಒಬ್ಬ ಜನನಾಯಕ. ಅದರಿಂದ ಅವರಿಗೆ ಎಲ್ಲ ರೀತಿಯ ಅವಕಾಶಗಳನ್ನು ಕೂಡ ಎಲ್ಲ ಪಕ್ಷಗಳು, ಅದು ಹಿಂದಿದ್ದಂತ ಜನತಾ ದಳ ಆಗಿರ್ಬೋದು ಅಥವಾ ಈಗಿರುವಂತ ಕಾಂಗ್ರೆಸ್ ಆಗಿರ್ಬೋದು, ನಿರಂತರವಾಗಿ ಸಿದ್ದರಾಮಯ್ಯನವರಿಗೆ ಅವಕಾಶ ಮಾಡಿಕೊಟ್ಟಿದೆ. ಅವರು ಕೂಡ ಅದನ್ನ ಯಶಸ್ವಿಯಾಗಿ ಅವ್ರಿಗೆ ಕೊಟ್ಟಂತ ಜವಾಬ್ದಾರಿಗಳನ್ನ ನಿರ್ವಹಿಸಿದ್ದಾರೆ. ಹಾಗಾಗಿ ಶಿವಕುಮಾರು ಆ ನಿಟ್ಟಿನಲ್ಲಿ ಎಲ್ಲೋ ಒಂದ್ ಕಡೆ ನಾವು ದೇವರಾಜ ಅರಸ್ ಅವ್ರನ್ನ ಅವ್ರ ಬಗ್ಗೆ ಓದ್ತಾ ಇದ್ದಾಗ, ಕೇಳ್ತಾ ಇದ್ದಾಗ ಅವ್ರು ಹೇಳ್ತಾ ಇದ್ರೆ ಯುವಕರನ್ನ ಗುರುತಿಸುವಂತದ್ದು, ಅವರನ್ನ ಮುಖ್ಯವಾಹಿನಿಗೆ ತರುವಂತದ್ದು, ಅದನ್ನೆಲ್ಲ ಮಾಡ್ತಾ ಇದ್ರು ಅಂತ. ಶಿವಕುಮಾರ್ ಕೂಡ ಈ ಬಾರಿ ಅದು ಜಾತ್ಯತೀತವಾಗಿ, ಧರ್ಮಾತೀತವಾಗಿ 40-50 ಜನ ಯುವಕರನ್ನ ಗುರುತಿಸಿ ಒಂದು ಪ್ರಯೋಗ, ಅದು ಆ ಪ್ರಯೋಗ ಮಾಡಬೇಕಾದ್ರೆ ಬಹಳ ಧೈರ್ಯ ಬೇಕಾಗ್ತದೆ. ಆ ಪ್ರಯೋಗ ಮಾಡಿ ಇವತ್ತು 30-40 ಜನ ಯುವಕ ಶಾಸಕರು ಆಯ್ಕೆ ಆಗ್ಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಮತ್ತೆ ಎಲ್ಲ ವರ್ಗದ ಶಾಸಕರ ವಿಶ್ವಾಸವನ್ನ ಗಳಿಸಿದ್ದಾರೆ ಅಂತ ನಾನು ನಿಮ್ಮ ಮಾಧ್ಯಮಗಳ ಮೂಲಕನೇ ನಾನು ನೋಡ್ತಾ ಇದ್ದೀನಿ. ಅದೊಂದು ಒಳ್ಳೆ ಬೆಳವಣಿಗೆ. ಅದರಿಂದ ಅವ್ರಿಗೊಂದು ಅವಕಾಶ ಕೊಟ್ಟು ನೋಡೋದು ತುಂಬಾ ಉತ್ತಮ, ಅವರ ಪಕ್ಷದ ಹಿರಿಯರೋ ಹಾಗೆ ಅಂತ ಹೇಳಿ ಬಯಸ್ತೇವೆ. ಈಗಾಗಲೇ ಶಿವಕುಮಾರ್ ಅವರು ಕೂಡ ಸಾಕಷ್ಟು ರಾಜಕೀಯ ಅನುಭವಿಗಳು, ಸಿದ್ದರಾಮಯ್ಯನವ್ರ ಜೊತೆ ಕೂಡ ಆಡಳಿತ ಮಾಡಿದ್ದಾರೆ. ಸೊ ಅವರಿಂದ ಏನೇನು ಮಾರ್ಗದರ್ಶನ ಇವರು ಪಡ್ಕೊಳ್ಬಹುದು, ಮತ್ತೆ ಜೊತೆಗೆ ಈಗ ಅವರಿಗೆ ಅವಕಾಶ ಒಂದು ವೇಳೆ ಏನಾದರೂ DCM CM ಆದ್ರೆ ಸಿದ್ದರಾಮಯ್ಯನವರಿಗೆ ಪಕ್ಷದಲ್ಲಿ ಯಾವ ರೀತಿಯಾದಂತಹ ಸ್ಥಾನ ಸಿಗಬೇಕು ಅಂತೀರ? ಅದು ಅವರ ಪಕ್ಷದ ಆಂತರಿಕ ವಿಷಯ. ಸಿದ್ದರಾಮಯ್ಯನವ್ರನ್ನ ಯಾವ ರೀತಿ ನಡೆಸ್ಕೋಬೇಕು ಮತ್ತು ಅವರಿಗೆ ಅವರ ಹಿರಿತನಕ್ಕೆ ಸಿಗಬೇಕಾದಂತ ಸ್ಥಾನಮಾನಗಳನ್ನ, ಗೌರವವನ್ನು ಯಾವ ರೀತಿ ಕೊಡಬೇಕು ಅನ್ನುವಂಥದ್ದು ಅದು ಅವರ ಪಕ್ಷ ನಿರ್ಧಾರ ಮಾಡ್ತದೆ. ಆದ್ರೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಆ ಪಕ್ಷದಲ್ಲಿ ಹಾಗೆ ಅಂತ ಹೇಳಿದ್ರೆ ಅದರ ಮುಖಂಡತ್ವ ಮತ್ತು ಅದರ ನೇತೃತ್ವ, ಅದರ ಮಾರ್ಗದರ್ಶನ ಸಿದ್ದರಾಮಯ್ಯನವರದ್ದು ಇರಬೇಕಾಗ್ತದೆ.
ಕೊನೆಯದಾಗಿ ಒಂದು ಮಾತು, ಮೊನ್ನೆ ಒಂದು ಕಾರ್ಯಕ್ರಮದಲ್ಲಿ ಶಿವಕುಮಾರ್ ಅವರು ಹೇಳ್ತಾ ಇದ್ರು, ಕುರ್ಚಿಗಳು ಖಾಲಿ ಇದೆ, ಜನ ಮುಂದೆ ನಿಂತಿದ್ದಾರೆ, ಖಾಲಿ ಇದ್ದಾಗ ಹೋಗಿ ಕೂತ್ಕೊಂಡ್ಬಿಡ್ಬೇಕು, ಮತ್ತೆ ಸಿಗೋದಿಲ್ಲ ಅನ್ನುವಂಥದ್ದನ್ನ ಬಹಳ ಮಾರ್ಮಿಕವಾಗಿ ಹೇಳಿದ್ರು ಸರ್. ಅವರು ಅವ್ರಿಗೊಂದು ಆಶಾಭಾವನೆ ಇತ್ತು. ನಮ್ಮ ಪಕ್ಷದ ಹಿರಿಯರು ಎಲ್ಲೋ ಒಂದ್ ಕಡೆ ಅವರು ಕೊಟ್ಟಂತ ಮಾತುಗಳನ್ನ ಉಳಿಸ್ಕೊಳ್ತಾರೆ, ಆ ಮಾತಿನ ಮೇಲೆ ನಿಲ್ತಾರೆ ಅಂತೇಳಿ. ಹಾಗಾಗಿ ಇದು ಡ್ರ್ಯಾಗ್ ಆಗ್ತಾ ಇರೋದ್ರಿಂದ ಅವರು ಅವ್ರದೇ ಆದ ಅಭಿಪ್ರಾಯಗಳನ್ನ ಅವ್ರಿಗೆ ಸಿಕ್ಕಂತ ಪರಿಮಿತಿ ಒಳಗೆ ಅವಕಾಶಗಳಲ್ಲಿ ಅವರು ಹೇಳ್ತಾ ಹೋಗ್ತಾ ಇದ್ದಾರೆ ಅಂತೇಳಿ ನಾನು ಭಾವಿಸ್ತೇನೆ. ಇದಿಷ್ಟು ಶ್ರೀಗಳ ಮಾತಾಗಿರುವಂತಹದ್ದು. ಕ್ಯಾಮರಾ ಪರ್ಸನ್ ಶ್ರೀಹರಿ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.